Tengali edit. ಹೈ ಇವತ್ತು ಏನು ತಿಳ್ಕೊಳ್ಳೋಣ ಅಂದ್ರೆ ಮತ್ತೊಂದು ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋಣ ಅಂದ್ರೆ ಒಂದು ಮತ್ತು ಗಣರಾಜ್ಯೋತ್ಸವದ ಒಂದು ಫೋಟೋ ಎಡಿಟಿಂಗ್ ತಿಳ್ಕೊಳ್ಳೋಣ. ಫುಲ್ ಸಿಂಪಲ್ ಐತಿ ಅದು. ನಾನು ಯಾಕಂದ್ರೆ ನಾಳೆಗೆ ಐತಿಲ್ಲ ಅದಕ್ಕೋಸ್ಕರ ಫುಲ್ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಯಾರು ದಡ ಎಡಿಟ್ ಮಾಡ್ಕೋಗಿ ಯಾರು ಬರ್ತದೆ ಅವ್ರು ಖಂಡಿತವಾಗಿ ದಡ್ಡ ಮಾಡ್ಕೊಂಡು ಬರ್ತಾರೆ. 1 ಸೆಕೆಂಡಲ್ಲಿ ಅಥವಾ 2 ಸೆಕೆಂಡಲ್ಲಿ ಅನ್ನಂತಲ್ಲ ಒಂದು ನಿಮಿಷದಲ್ಲಿ ಫೋಟೋ ಎಡಿಟ್ ಆಗಿ ನಿಮಗೆಲ್ಲ ಹೋಗ್ತೈತಿ. ಸ್ಟೇಟಸ್ ಇಡಲಿಕ್ಕೆ ಹೋಗಿ 2 ನಿಮಿಷನಾಗ ಕ್ಲಿಯರ್ ಆಗಿಬಿಡ್ತೈತಿಲ್ಲ ಡೌಟು. ಆ ರೀತಿ ಎಡಿಟ್ ಯಾವ ರೀತಿ ಮಾಡ್ಬೇಕು ತಿಳ್ಕೊಳ್ಳೋಣ. ನಾವು ಕೊಟ್ಟಂಥ ಅಪ್ಲಿಕೇಶನ್ ಯೂಸ್ ಮಾಡ್ಬೇಕು, ನಾವು ಕೊಟ್ಟಂಥ ಬ್ಯಾಕ್ಗ್ರೌಂಡ್ ಯೂಸ್ ಮಾಡೋಕೆ ಕಂಪಲ್ಸರಿ ಎಡಿಟ್ ಆಗತ್ತೈತಿ ಫ್ರೆಂಡ್ಸ್. ಇದನ್ನ ವಿಡಿಯೋ ನೋಡ್ಕೊಳ್ಬೇಕಾಯ್ತು. ಮೇನ್ ಬಂದು ಫಸ್ಟ್ನೇ ಪಾಯಿಂಟ್ ಬಂದು ವಿಡಿಯೋ ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಕ್ಲಿಯರ್ ಡೌಟು. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ, ಒಂದು ಡೆಮೋ ತೋರಿಸ್ತೀನಿ ನಾನು ನಮ್ಮನ್ನರ್ತು. ಇದನ್ನ ಏನು ಮಾಡ್ಕೊಳ್ಳೋಣ, ಜಸ್ಟ್ ಇದು ಫೋಟೋ ಏನೈತೆ ಫೋಟೋ ಎಡಿಟಿಂಗು ಫುಲ್ ಸಿಂಪಲ್ ಆಗೈತಿ. ಅದನ್ನ ಯಾವ ರೀತಿ ಎಡಿಟ್ ಮಾಡ್ಕೊಂಡು ಕಂಪಲ್ಸರಿ ತಿಳಿಸ್ಕೊಡ್ತೀನಿ ಆಯ್ತಲ್ಲ. ಬನ್ನಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ರೀತಿ ಎಡಿಟ್ ಮಾಡ್ಕೊಂಡು ಪಿಕ್ಸಾರ್ಟ್ ಅಪ್ಲಿಕೇಶನ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಪಿಕ್ಸಾರ್ಟ್ ಅನ್ನೋದೈತಿ, ಈ ಪಿಕ್ಸಾರ್ಟ್ ಕಂಪಲ್ಸರಿ ಬೇಕು. ನೀವು ಎಲ್ಲರೂ ತೊಗೊಂಡ್ರೆ ಅದು ಸರಿಯಾಗಿ ವರ್ಕ್ ಆಕೈತಿ, ವರ್ಕ್ ಆಗೋಲ್ಲ ಫ್ರೆಂಡ್ಸ್. ನಾ ಕೊಟ್ಟಂಥದ್ದು ಎಲ್ಲಿರ್ತೈತಿ ಯಾವ ರೀತಿ ಇರ್ತೈತಿ ಎಲ್ಲ ನೀಟಾಗಿ ಫುಲ್ ವಿಡಿಯೋ ನೋಡ್ಕೊಂಡ್ರೆ ಖಂಡಿತವಾಗಿ ಒಂದು ಮಿಸ್ಟೇಕ್ ಇಲ್ಲ, ನಿಮಗೆಲ್ಲ ಎಡಿಟ್ ಆಕೈತಿ ಆಯ್ತಾ. ನನಗೆ ಸಿಗ್ತೈತಿ ಇರೋಲ್ಲ, ನಾನು ಏನೋ ಡೆಮೋ ಹೇಳಂಗಿಲ್ಲ, ನೀಟಾಗಿ ಕರೆಕ್ಟಾಗಿ ಐತಿ. ಅದು ನೋಡಿಕೊಂಡು ನೋಡಿರಿ, ಫುಲ್ ವಿಡಿಯೋ ನೋಡಿದ್ರೆ ಕಂಪಲ್ಸರಿ ನಿಮ್ಗೆ ಎಡಿಟ್ ಆಕೈತಿ, ಎಲ್ಲ ಸಿಗ್ತೈತಿ, ಎಲ್ಲ ಎಡಿಟ್ ಅನ್ನೋದು ಕಂಪ್ಲೀಟಾಗಿ ನೀಟಾಗಿ ಆಕೈತಿ ಫ್ರೆಂಡ್ಸ್. ಮತ್ತೇನಿಲ್ಲ, ಪಿಕ್ಸಾರ್ಟ್ ಅನ್ನೋದು ನಾನು ಓಪನ್ ಮಾಡ್ಕೋತೀನಿ. ಈ ರೀತಿ ಓಪನ್ ಆಯಿತು, ಗ್ಯಾಲರಿಲಿದ್ದಂಥ ಇಮೇಜ್ಗಳು ಬಂದು ನಾನು ಒಂದು ಇಮೇಜು ಬ್ಯಾಕ್ಗ್ರೌಂಡ್ ಕೊಟ್ಟಿರ್ತಿಲ್ಲ. ಆ ಬ್ಯಾಕ್ಗ್ರೌಂಡು ಎಲ್ಲಿರ್ತೈತೆ ಅಂತ ತಿಳಿಸ್ತೀನಿ. ಆ ಬ್ಯಾಕ್ಗ್ರೌಂಡ್ ಮಾಡಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ಕೊಂಡು ಬಲಗಡೆ ಸೈಡ್ ಚಾರ್ಜಿಂಗ್ ಬಾಕ್ಸ್ ಒಳಗಡೆ ADD ಒಂದು ಸೆಲೆಕ್ಟ್ ಐತಿಲ್ಲ, ನೀಲಿ ಕಲರ್ ಅಕ್ಷರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಲಗಡೆ ಸೈಡು ತೀರಾ ಮೇಲ್ಗಡೆ ಸೈಡು ಆಯ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಾಕಿನಾಗ ಈ ರೀತಿ ಬಂತು. ನಮಗೆ ಬಂದರೆ ಇನ್ನೂ ಒಂದು ಫೋಟೋ ಬಂದಂಗೆ ಆಯಿತು. ನಮ್ಮ ಪ್ಲೀಸು ಬ್ಯಾಕ್ ಹೋಗಿ ಬರ್ತೀನಿ ನಿಮ್ಗೆ, ಅಂದ್ರೆ ಎಲ್ಲ ನೀಟಾಗಿ ಆಗ್ತೈತಿ. ನನಗೆ ಈ ರೀತಿ ನೋಡ್ಕೊಳ್ಳಿ, ಇಲ್ಲಿ ತೆಗೆದ ಬಿಡ್ತೀನಿ ನಿಮ್ಗೆ. ಪಿಕ್ಸಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಈ ರೀತಿ ಓಪನ್ ಆಗ್ತೈತಿ. ಮೊಬೈಲ್ ಡಾಟಾ ಆನ್ ಇಟ್ಕೊಳ್ಳಿ. ಅಂದ್ರೆ ನಾವು ಬ್ಯಾಕ್ಗ್ರೌಂಡ್ ಕಟ್ ಮಾಡಿ ನೀವು ಎಡಿಟ್ ಮಾಡ್ತೀರಿ ಫ್ರೆಂಡ್ಸ್. ಅದು ಅಪ್ಲಿಕೇಶನ್ ಇರ್ತೈತಿ. ನೀವು ಬ್ಯಾಕ್ಗ್ರೌಂಡ್ ಅಂದ್ರೆ ಫೋಟೋ ಹಾಕ್ತೀರಿ, ಫೋಟೋ ಬ್ಯಾಕ್ಗ್ರೌಂಡ್ ಕಟ್ ಮಾಡಿದ್ಕೊಂಡು ನಾವು ಡೌನ್ಲೋಡ್ ಆಗಂಗಿಲ್ಲ, ಅಮೌಂಟ್ ಕೇಳ್ಕೊಂಡ್ಬರ್ತೈತಿ. ಅದಕ್ಕೋಸ್ಕರ ಈ ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಆ ಪ್ರಾಬ್ಲಮ್ಸ್ ಆಗ್ತೈತಿಲ್ಲ. ಈ ಫಸ್ಟಿಗೆ ಎಡಿಟ್ ಈ ಫೋಟೋ ಏನಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಗುಲಾಬಿ ಕಲರ್ ಪಟ್ಟಿ ಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಾಕೋಣ. ಈ ಸದ್ಯ ಇನ್ಸ್ಟಾಲ್ ಆಗಿತ್ತು ಹಲವತ್ತು ಆದೈತಿ, ಫೈಲ್ ಮೆನ್ಸ್ ಹಲವತ್ತು ಕೊಟ್ಕೊಳ್ಳಿ. ಆನಂತರ ನಮಗೆ ಈ ರೀತಿ ಸ್ಟೋರೇಜ್ ಫೈಲ್ಸು ಎಲ್ಲ ಫೋಟೋಗಳು ಬರ್ತವೆ. ನಾನು ಗಣರಾಜ್ಯೋತ್ಸವದ್ದು ಒಂದು ಫೋಟೋ ತೊಗೋತೀನಿ. ಓಕೆ, ಈ ಫೋಟೋ ತೊಗೊಂಡು ನಾನು ಏನು ಮಾಡ್ತೀನಿ, ಇಲ್ಲಿ ಕೆಳಗಡೆ ಎಫೆಕ್ಟ್ಗಳು ಎಂದವೆ, ತೀರಾ ಕೆಳಗಡೆ ಸೈಡು ಎಫೆಕ್ಟ್ಗಳು ಎಂದಲ್ಲ, ಅದ್ರಾಗೆ ಆ ಎಫೆಕ್ಟ್ಗಳನ್ನು ಸರಿಸ್ತೀನಿ ನಾನು. ಸೆಂಟ್ರಸ್ ಆಪ್ಷನ್ದಲ್ಲಿ ಈ 2 ಫೋಟೋ ಸೆಂಟ್ರ್ ಆಪ್ಷನ್ಸ್ ಐತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಾಕೋಣ. ಈ ರೀತಿ ಕ್ಲಿಕ್ ಮಾಡ್ಕೊಂಡು ಹಾಕೋಣ. ನಾವು ಫೋಟೋ ಕೇಳ್ತೈತಿ, ಫೋಟೋ ಆ್ಯಡ್ ಮಾಡೋಕ್ಕೆ ಫೋಟೋ ಆ್ಯಡ್ ಮಾಡ್ಬೇಕಾದ್ರೆ ನಾನೇನು ಮಾಡ್ತೀನಿ, ಒಂದು ಫೋಟೋ ತೊಗೋತೀನಿ. ಇಲ್ಲಿ ಯಾರ್ದೈತಿ ತೊಗೋತೀನಿ, ನಮ್ಮ ಒಂದೈತಿ ತೊಗೋತೀನಿ, ಬೇಕಾದ್ರೆ ಇದನ್ನ ತೊಗೋತೀನಿ ನಾನು. ಇದೊಂದು ಫೋಟೋ ಸೆಲೆಕ್ಟ್ ಮಾಡ್ಕೋತೀನಿ. ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಾಕೋಣ. ಇಲ್ಲ ನಮ್ಮ ಮಾವನ್ ತೊಗೋತೀನಿ ಗಪ್ಪು ಫ್ರೆಂಡ್ಸ್. ಈ ಫೋಟೋ ತೊಗೋತೀನಿ ನಾನು. ಒಂದು ಫೋಟೋ ಸೆಲೆಕ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಸೈಡ್ ಆ್ಯಡ್ ಆಯಿತು, 10 ಫೋಟೋ ಸೆಲೆಕ್ಟ್ ಮಾಡ್ಬೋದು. ಒಮ್ಮೆ ಇಲ್ಲಿ ಚಾರ್ಜಿಂಗ್ ಬಾಕ್ಸ್ ತಗಡಿ ಏನೈತಿ 61% ಚಾರ್ಜ್ ಐತೆ, ಅದ್ರ ತಗಡಿ ADD ಅನ್ನೋದು ನೀಲಿ ಕಲರ್ ಅಕ್ಷರದ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಯ್ತಲ್ಲ. ಇಷ್ಟ ಆಗ ನಾನು ಏನು ಮಾಡ್ತೀನಿ, ನಾನು ಜೂಮ್ ಮಾಡ್ಕೊಂಡು ಒಂದು ಸ್ವಲ್ಪ ಕ್ರಾಪ್ ಮಾಡ್ಕೋತೀನಿ. ಯಾವ ರೀತಿ ಅಂತ ತಗಡಿ ಎಫೆಕ್ಟ್ಗಳು ಎಂದೆಲ್ಲ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ದೆ ಇರಲಿ. ಆನಂತರ ಫಸ್ಟಿಗೆ ಪ್ಲಸ್ ಸೆಕೆಂಡ್ ಐತೆ ಕೆಳಗಡೆ ಸೈಡು, ಆ ಪ್ಲಸ್ ಸೆಕೆಂಡ್ ಬಿಟ್ಟು 4ನೇದ್ರ ಮೇಲೆ ಕ್ರಾಪ್ ಅನ್ನೋದು ಆಪ್ಷನ್ ಐತೆ, ತಗಡಿ ತೋರಿಸ್ತೀನಿ ಸೆಂಟ್ರ್ ಆಪ್ಷನ್ಸಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ನಾನು ಕಟ್ ಮಾಡ್ಕೋತೀನಿ ಫೋಟೋಸ್ ಅನ್ನೋದು. ನಿಮ್ಮ ಕಣ ಫ್ರೆಂಡ್ಸ್ ಯಾವ ರೀತಿ ಕಟ್ ಮಾಡ್ತೀನಿ ಅನ್ನೋದು ಈ ರೀತಿ ಎಲ್ಲ ಕಡೆ ಹೇಳ್ಕೊಂಡು ನಾನು ಕಟ್ ಮಾಡ್ತೀನಿ. ಕಟ್ ಮಾಡ್ಕೊಂಡು ಬಲಗಡೆ ಸೈಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಆಯಿತು. ಕ್ಲಿಕ್ ಹಾಕೊಂಡು ಮೊಬೈಲ್ ಡಾಟಾ ಆನ್ ಆಯ್ತು ನೋಡ್ಕೊಳ್ಳಿ. ಈ ರೀತಿ ನೋಡ್ಕೊಂಡು ಹಾಕೊಂಡು ತಗಡಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಕೆಳಗಡೆ ಫಸ್ಟಿಗೆ ಪ್ಲಸ್ ಸೆಕೆಂಡ್ ಐತೆ, ಅದನ್ನು ಬಿಟ್ಟು 3ನೇದ್ರ ಮೇಲೆ ರೆಮೋ BG ಅನ್ನೋದು ಆಪ್ಷನ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ನೀಲಿ ಪಟ್ಟಿ ಬರ್ತೈತೆ ಅಲ್ಲಿ ನೋಡ್ಕೊಳ್ಳಿ, ಒಂದು ಕ್ರಿಯೇಟದ್ದು ನೀಲಿ ಪಟ್ಟಿ ಬಂತು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಕಟ್ ಆಗಿದೆ ಆಟೋಮೆಟಿಕ್ಕಾಗಿ ಫುಲ್ಲು ನೀಟಾಗಿ ಫ್ರೆಂಡ್ಸ್. ಯಾವುದೇ ಥರ ಅಂತ ನಮ್ಗೆ ಅಳ್ಕೋಸ್ಕೊತು ಹೋಗುವಂಥ ಅವಶ್ಯಕತೆ ಇರೋಂಗಿಲ್ಲ. ಆ ರೇಂಜಿಗೆ ನಮ್ಗೆ ಕಟ್ ಆಗಿಬಿಟ್ಟಿದೆ. ಅದನ್ನ ನೋಡ್ಕೊಳ್ಳಿ, ಎಷ್ಟು ಫೋಟೋ ಕ್ಲಾರಿಟಿ ಐತೆ ಅಷ್ಟು ಫೋಟೋ ಕ್ಲಾರಿಟಿ ಒಳಗೆ ಕಟ್ ಆಗ್ತಾ ಇಲ್ಲ. ಓಕೆ, ಇಷ್ಟು ಕಟ್ ಆಯಿತು. ಕಟ್ ಆಗಿ ನಾವು ಏನು ಮಾಡ್ಕೊಳ್ಳೋಣ ಫ್ರೆಂಡ್ಸ್, ತಾರ ಮೇಲ್ಗಡೆ ಸೈಡು ಸೆಂಟ್ರ್ ಆಪ್ಷನ್ಸಲ್ಲಿ ಒಂದು 2 ಏರೋ ಮರಕದಾವೆ ಸೆಂಟ್ರ್ ಆಪ್ಷನ್ಸಲ್ಲಿ. ತಾರ ಮೇಲ್ಗಡೆ ತೋರಿಸ್ತೀನಿ. ಅದ್ರ 3ನೇದು ಏನೈತೆ ಒಂದು ಪೆನ್ಸಿಲ್ ಹಾಕಂತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಜೂಮ್ ಕಡಿಮೆ ಮಾಡ್ಕೊಳ್ಳಿ. 2 ಬಿಟ್ಟು ಜೂಮ್ ಕಡಿಮೆ ಮಾಡ್ಕೊಂಡು ತಗಡಿ ಗೆರೆ ಏನೈತೆ ತಗಡಿ ನೋಡ್ಕೊಳ್ಳಿ ಫ್ರೆಂಡ್ಸ್. 4 ಆಪ್ಷನ್ಸಲ್ಲಿ 3ನೇದು ಕ್ಲಿಕ್ ಮಾಡಿದ್ದಾನೆ ಐತಿ. ಅದನ್ನ ಏನು ಮಾಡ್ಕೊಳ್ಳಿ, ಲಾಸ್ಟ್ನೇದು 3ನೇ ಗೆರೆ ಬಂದಾವೆ ಇಲ್ಲ ಅಂದಮೇಲೆ ಅದ್ರ ಮೇಲೆ ತಗಡಿ 3 ಗೆರೆ ಬಂದಾವಲ್ಲ. ಲಾಸ್ಟ್ನೇದು 1% ಇಟ್ಕೊಳ್ಳಿ. 2ನೇದು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಒಂದು 70-85 ಮರ ಇಟ್ಕೊಳ್ಳಿ ಫ್ರೆಂಡ್ಸ್. ಅದೇ ಒಂದು 2 ಪಾಯಿಂಟ್ ಹೆಚ್ಚು ಕಡಿಮೆ ಇದ್ರೆ ಏನಾಗಲ್ಲ. ಫಸ್ಟ್ನೇ ಗೆರೆ ಫುಲ್ ಇಟ್ಕೊಳ್ಳಿ. ಫುಲ್ ಇಟ್ಕೊಂಡು ಜೂಮ್ ಔಟ್ ಕಡಿಮೆ ಮಾಡ್ಕೊಳ್ಳಿ. ತಗಡಿ 3ನೇ ಆಪ್ಷನ್ಸ್ ಮೇಲೆ ಒಳಗೆ ಕ್ಲಿಕ್ ಮಾಡ್ಕೊಳ್ಳಿ ಹೋಗ್ತೈತಿ. ಈ ರೀತಿ ನೋಡ್ಕೊಳ್ಳಿ, ಗೊತ್ತಾಯ್ತಿಲ್ಲ ನಿಮ್ಗೆ ಕಣ ಆಯ್ತು ಫ್ರೆಂಡ್ಸ. ಓಕೆ, ನಿಮ್ಮ ಕಣ ಆಯ್ತು ಅಂದಂಗೆ ಆಯಿತು. 3ನೇ ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ನಡುವಿನ 2ನೇ ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಂಡು ತಗಡೆ 3ನೇದ್ರ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಡುವಿನ ಗೆರೆ ಒಂದು 60% ಇಟ್ಕೊಂಡು ನಾನು ಹೊಳೆ ಪಸ್ಸು ಈ ರೀತಿ ಮಾಡ್ಕೋಬೋದು ಆಯ್ತಲ್ಲ. ಓಕೆ, ಈ ರೀತಿ ಮಾಡ್ಕೊಂಡ್ರೆ ಎಲ್ಲ ಕ್ಲಿಯರ್ ಆಯಿತು. ಮತ್ತು ತಗಡೆ 2ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಒಂದು ಸ್ವಲ್ಪ ಏನಾರು ಉಳಿಸ್ಕೋಬೇಕಂದ್ರೆ ನೀವು ನೋಡ್ಕೊಳ್ಳಿ. ಈ ರೀತಿ ಏನಾರು ಇದು ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು ಫ್ರೆಂಡ್ಸ್. ನೋಡ್ಕೊಳ್ಳಿ ತೋರಿಸ್ತೀನಿ. ಓಕೆ,
ಇಷ್ಟ ಆಯಿತು. ಇಷ್ಟ ಹಾಕೊಂಡು ನಾನು ಏನು ಮಾಡ್ತೀನಿ, ಬಲಗಡೆ ಸೈಡ್ ತಾರ ಮೇಲ್ಗಡೆ ಸೈಡು ಒಂದು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡು ಎಷ್ಟು ಬೇಕಟ್ಟು ಇಟ್ಕೊಳ್ಳಿ. ಜೂಮ್ ಹೆಚ್ಚು ಕಡಿಮೆ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಷ್ಟು ಇಟ್ಕೊಳ್ಳಿ. ಎರಡು ಬಿಟ್ಟಿಲ್ಲಿ ಜೂಮ್ ಕಡಿಮೆ ಮಾಡ್ಕೋ, ಸ್ಕ್ರೀನು ಜೂಮ್ ಕಡಿಮೆ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕಾದ್ರೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಆದ್ರೂ ನಾವೇನು ಮಾಡ್ಕೊಳ್ಳೋ, ಈಗ ಒಂದು ಸೇಮ್ ಟು ಒಂದು ನಿನ್ನೆ ಇದೇ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿಲ್ಲ ಅದ ಸೇಮ್ ಟು ನಾನು ಏನು ಮಾಡ್ತೀನಿ, ಒಂದು ಕುಕ್ಮ ಇಟ್ಕೋತೀನಿ. ಕುಕ್ಮ ಯಾವ ರೀತಿ ಇಟ್ಕೋಬೇಕು ತರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಸ್ಕ್ರೀನ್ ಮ್ಯಾಗ ಫೋಟೋ ಅದ್ರ ಮ್ಯಾಗ ಇರಬಾರ್ದು. ಒಂದು ಸ್ವಲ್ಪ ಫೋಟೋ ಡಿಮ್ ಮಾಡ್ಕೊಳ್ಳಿ. ಯಾವ ರೀತಿ ಡಿಮ್ ಮಾಡ್ಕೋಬೇಕಂತ ತರ ತೆಗೆದು ನೋಡ್ಕೊಳ್ಳಿ. ಎಫೆಕ್ಟ್ ಒಳಗೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತರ ತೆಗಡೆ ಎಫೆಕ್ಟ್ ಒಳಗೆ ಏನಾಗೈತಿ, ಫಸ್ಟ್ನೇದು ಪ್ಲಸ್ ಸೆಕೆಂಡ್ ಬಿಟ್ಟು ಎರಡನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಒಂದು ಗೆರೆ ಬರ್ತೈತೆ ತರ ತೆಗಡೆನ ಒಂದು ಸ್ವಲ್ಪ ಗೆರೆ ಅನ್ನೋದು ಕಡಿಮೆ ಮಾಡ್ಕೊಳ್ಳಿ. ಈ ರೀತಿ ಮಾಡಿದ್ರೆ ಅಳಗ್ತೈತಿ ಫ್ರೆಂಡ್ಸ್. ನೋಡ್ಕೊಳ್ಳಿ, ಈ ರೀತಿ ನಮಗೆಲ್ಲ ಅಳಗ್ತೈತಿ. ನಮ್ಗೆ ಎಷ್ಟು ಬೇಕೋ ಹಿಂದೆ ಡೊಜ್ಜದ್ದು ಅನ್ನೋದು ನಮ್ಗೆ ಆಡು ಕಾಣಬಾರ್ದು, ಆ ರೇಂಜ್ಗೆ ಇಟ್ಕೊಳ್ಳಿ ಫ್ರೆಂಡ್ಸ್. ಮತ್ತೇನಿಲ್ಲ, ಒಂದು ಸ್ವಲ್ಪ ಕಾಣೋದೈತಿ ನೋಡ್ಕೊಳ್ಳಿ. ಭಾಳ ಇದು ಅನ್ಸೋಲ್ಲ ಫ್ರೆಂಡ್ಸ್, ಅದ ಒಂದು ಸ್ವಲ್ಪ ಕಾಣಬೇಕಾಗೈತಿ. ಬ್ರೈಟ್ನೆಸ್ ಇರಲಿ. ಬ್ರೈಟ್ನೆಸ್ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಫುಲ್ ಇಟ್ಕೊಂಡು ತಳಗಿನ ಎಫೆಕ್ಟ್ಗಳಿಂದಲ್ಲ ಅವ್ನು ಸರ್ಸ್ಕೊಳ್ಳಿ. ಎಡಗಡೆ ಸೈಡ್ ಸರ್ಸ್ಕೋತ ಬಂದು ಇಲ್ಲಿ ಸೆಂಟ್ರ್ ಆಪ್ಷನ್ಸ್ ತರ ತೆಗಡೆ ಒಂದು ಚೌಕ್ ಬಾಕ್ಸ್ ಒಳಗೆ ಏನು ಮಾಡ್ತೀನಿ, ಗೆರೆ ಅದಾವ ನೋಡ್ಕೊಳ್ಳಿ. ಸೆಂಟ್ರ್ ಆಪ್ಷನ್ಸ್ ತರ ತೆಗಡೆ ತೋರಿಸ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫಸ್ಟ್ನೇದು ಏನೈತಿ ಬ್ರೈಟ್ನೆಸ್ ಇದ್ದೈತಿ, ಬ್ರೈಟ್ನೆಸ್ ಕಡಿಮೆ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಪೇಸ್ ಬ್ರೈಟ್ನೆಸ್ ಫುಲ್ ಆಕೈತಿ, ಪೇಸ್ ಬ್ರೈಟ್ನೆಸ್ ಕಡಿಮೆ ಆಕೈತಿ. ನಮಗೆ ಯಾವ ರೀತಿ ಒಂದು ಸ್ವಲ್ಪ ಡಿಮ್ ಮಾಡಬೇಕು ಆ ರೀತಿ ಒಂದು ಫೋಟೋ ಚಿಕ್ಕದಾಗಿ ಮಾಡ್ಕೊಳ್ಳಿ. ಕರೆಕ್ಟಾಗಿ ಭಾಳ ಎದ್ದು ಕಾಣಬಾರ್ದು. ಈ ರೀತಿ ಬ್ರೈಟ್ನೆಸ್ ಒಳಗೆ ಎದ್ದು ಕಂಡ್ರೆ ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ಬ್ರೈಟ್ನೆಸ್ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಕಡಿಮೆ ಮಾಡ್ಕೊಂಡು ಹಾಕೊಂಡು ಈ ರೀತಿ ಆಯ್ತು. ಈ ರೀತಿ ಹಾಕೊಂಡು ಬಲಗಡೆ ಸೈಡ್ ರೈಟ್ ಮಾರ್ಕ್ ಕ್ಲಿಕ್ ಮಾಡ್ಕೊಳ್ಳಿ. ಇದೆಲ್ಲ ನಿಮ್ಗೆ ಇನ್ನೊಂದು ಸ್ವಲ್ಪ ಏನಾರ ಎಡಿಟ್ ಮಾಡ್ಕೋತೀನಿ ಅಂದರೆ ಎಡಿಟ್ ಮಾಡ್ಕೋಬೋದು ಫ್ರೆಂಡ್ಸ್. ತೋರ್ಸಾತೀನಿ ನೋಡ್ಕೊಳ್ಳಿ. ಈ ಥರ ಏನಾರ ಒಂದು ಸ್ವಲ್ಪ ತಿದ್ಕೋಬೇಕು, ಏನಾರು ಮಾಡ್ಕೊಳ್ಬೇಕಂದ್ರೆ ಮಾಡ್ಕೋಬೋದು ಫ್ರೆಂಡ್ಸ್. ತೋರ್ಸಾತೀನಿ ನೋಡ್ಕೊಳ್ಳಿ. ಈ ರೀತಿ ಫೇಸ್ ಕ್ಯಾಂಪ್ ಮಾಡ್ಬೋದು. ನಿಮಗೆ ಯಾವ ರೀತಿ ಬೇಕೋ ಬ್ಲ್ಯಾಕ್ ಒಳಗೆ ಬೇಕೈತಿ ಬ್ಲ್ಯಾಕ್ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತೇನಿಲ್ಲ, ನಾನು ಇಷ್ಟು ಇಟ್ಕೊಂಡು ಆನಂತರ ನಾನು ಏನು ಮಾಡ್ತೀನಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಬಲಗಡೆ ಸೈಡು. ಆನಂತರ ಫೋಟೋ ಮೇಲೆ ಬಿಟ್ಟು ಆನಂತರ ಡಿಸ್ಪ್ಲೇ ಮೇಲೆ ಟಚ್ ಮಾಡ್ಕೊಂಡು ತಾರ ತಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ತಾರ ತಗಡೆ ಏನು ಮಾಡ್ತೀನಿ, ಒಂದು ಸೇಪ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಫಸ್ಟ್ ಒಂದು ಫೋಟೋ ಮೇಲೆ ಕ್ಲಿಕ್ ಇರಬಾರ್ದು, ನಮ್ಮ ಫೋಟೋ ಮೇಲೆ ಕ್ಲಿಕ್ ಇರಬಾರ್ದು. ಆನಂತರ ತಗಡೆ ಏನೈತಿಲ್ಲ ಆಪ್ಷನ್ಸ್ ಬಂದು ನೋಡ್ಕೊಳ್ಳಿ. ಇಲ್ಲಿ ಕುಂಡ್ಲಿ ಆಪ್ಷನ್ ಫಸ್ಟ್ನೇದು ಬಿಟ್ಟು ತಾರ ತಗಡೆ ಎರಡನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ. ಸೇಪ್ಸ್ ಮೇಲೆ ಕ್ಲಿಕ್ ಆದ್ರೂ ನಾವೇನು ಮಾಡ್ಕೊಳ್ಳೋ, ಒಂದು ಇಲ್ಲಿ ಸೇಪ್ಸ್ ಬರ್ತೈತಿ ಮುಖದ ಮೇಲೆ ಇಟ್ಕೊಳ್ಳಿ. ಆನಂತರ ತರ ತಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ತರ ತಗಡೆ ಒಂದು ಫಸ್ಟಿಗೆ ಪ್ಲಸ್ ಸೆಕೆಂಡ್ ಬಿಟ್ಟು ಎರಡನೇದು ಕಲರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕಲರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಒಂದು ಕೇಸರಿ ಕಲರ್ ಇಟ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆನಂತರ ತಾರ ಮೇಲ್ಗಡೆ ಸೈಡು ಸೆಂಟರ್ ಆಪ್ಷನ್ಸಲ್ಲಿ ಒಂದು ಎರಡು ಮಾರ್ಕ್ ಒಂದು ಪೆನ್ಸಿಲ್ ಇದ್ದರೆ ಇಲ್ಲಿ ತಾರ ಮೇಲೆ ತೋರಿಸಿದ್ರೆ ಈ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಬಂತು. ಇದನ್ನ ಏನು ಮಾಡ್ಕೊಳ್ಳಿ, ಹಿಂಗೆ ಕೆಳಗಡೆ ಸೈಡು ತರದಗಡೆ 4 ಆಪ್ಷನ್ಸಲ್ಲಿ ಮೂರನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೇನು ಮಾಡ್ಕೊಳ್ಳಿ, ಫುಲ್ ಇಟ್ಕೊಳ್ಳಿ. ಫುಲ್ ಇಟ್ಕೊಂಡು ಇದನ್ನ ಅಳ್ಕಿಸ್ಕೊಳ್ಳಿ. ಈ ರೀತಿ ಮೊದಲು ಒಂದು ಇಟ್ಟು ಬಿಡ್ದಂಗೆ ಅಳ್ಕಿಸ್ಕೊಳ್ಳಿ. ಅಳ್ಕಿಸೊಂದು ತಾರ ತಗೊಂಡು ಮತ್ತೆ ಎರಡನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಇದನ್ನು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಒಂದು 94 ತನಕ ಮೂರನೇ ಗೆರೆ ಮಾಡ್ಕೊಳ್ಳಿ. ಇದನ್ನ ಫಸ್ಟ್ನೇದು ಏನು ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಎಷ್ಟು ನಾನು 9-10% ಇಟ್ಕೋತೀನಿ. 10% ಇಟ್ಕೊಂಡು ನೋಡಿ ಸೆಂಟ್ರ್ ಒಂದು ಟಿಕ್ಕಿ ಮ್ಯಾಗಟ್ಟ ಕೊಟ್ಕೊಂಡ್ರೆ ಏನಾಕೈತಿ, ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ. ಈ ರೀತಿ ಟಿಕ್ಕಿ ಇಟ್ಕೊಂಡು ನೋಡಿದ್ದು ಫ್ರೆಂಡ್ಸ. ನಾನು ಫುಲ್ ಇಟ್ಕೋತೀನಿ. ಇದನ್ನ ಇನ್ನೊಂದು ಸ್ವಲ್ಪ ಫುಲ್ ಮಾಡ್ತೀನಿ. 90% ಮಾಡಿದ್ದೀನಿ. ಇದನ್ನ ಒಂದು ಸ್ವಲ್ಪ ಕಡಿಮೆ ಇದನ್ನೇ ಮಾಡ್ಕೊಳ್ಳಿ. ಆನಂತರ ಒಂದು ಇಟ್ಟು ಜೂಮ್ ಮಾಡ್ಕೊಳ್ಳಿ. ಫೋಟೋ ಜೂಮ್ ಮಾಡ್ಕೊಂಡು ಒಂದು ಸ್ವಲ್ಪ ಇಟ್ಟು ಟಿಕ್ಕಿ ಕೊಟ್ಕೊಳ್ಳಿ. ಎಲ್ಲರೂ ಗೆರೆ ಹೊಡ್ಕೊಂಡ್ಬಿಡಿ, ಸುಮ್ಮನೆ ಕಿರಿಕಿರಿ ಬೇಡ. ಒಂದು ಸ್ವಲ್ಪ ಟಿಕ್ಕಿ ಇಟ್ಕೋಬೇಕಂತ ತಿಳ್ಕೊಂಡೀನಿ. ಅದ್ರ ರೌಂಡ್ ಶೇಪ್ ಆಗೋ ತಗೋದು. ಹಿಂಗೆ ಅದದ್ದು ಹೊಳ್ಳಿ ವಾಪಸ್ ಬರ್ಬೇಕಾರೆ ತೀರಾ ಮೇಲ್ಗಡೆ ಸೈಡು ಎರಡು ಮಾರ್ಕದಲ್ಲ ಅಲ್ಲಿ ಬಿಳಿ ಕಲರ್ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಹೋಗ್ತೈತೆ. ಓಕೆ, ಸೆಂಟ್ರ್ ಆಪ್ಷನ್ಸಲ್ಲಿ ಕರೆಕ್ಟಾಗಿ ಆಯಿತು. ಅಂದ್ರೆ ಇದು ಜೂಮ್ ಮಾಡಿದ್ರೆ ಇಟ್ಟು ದೊಡ್ಡದು ಕಾಣ್ತೈತಿ, ಜೂಮ್ ಮಾಡಿದ್ರೆ ಇಟ್ಟು ದೊಡ್ಡದು ಕಾಣ್ತೈತಿ. ಆದ್ರೆ ಬಟ್ ಅದು ಚಿಕ್ಕದಾಗ ಯಾರ ನಮಗೆ ಫೋಟೋ ದೊಡ್ಡದ್ರೊಳಗೆ ಅದು ಕಾಣಂಗಿಲ್ಲ ಗುರು. ಆಯ್ತಲ್ಲ, ಆಯಿತು, ಕರೆಕ್ಟಾಗಿ ಆಯಿತು. ಅನ್ಕೊಂಡು ಬಲಗಡೆ ಸೈಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಡೋಣ. ಕರೆಕ್ಟಾಗಿ ಅದು ಫೋಟೋ ಆಯಿತು. ನಮ್ಮದೆಲ್ಲ ಇನ್ನೂ ಏನಿಲ್ಲ, ಜಸ್ಟ್ ಒಂದು ಲೋಗೋ ಹಾಕಿದ್ರು ಅಷ್ಟೇ ಕೆಲಸ. ಲೋಗೋ ಒಂದು ಹಾಕಿ ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ತಾರ ಮೇಲ್ಗಡೆ ಸೈಡ್ ನೋಡ್ಕೊಳ್ಳಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಕ್ಕಿಂತ ಮುಂಚೆ ತಳಗಡೆ ಏನೈತಿ ಅದು ಲೇಯರ್ ಆಪ್ಷನ್ಸ್ ಇದಾವೆ ನೋಡ್ಕೊಳ್ಳಿ. ಇಲ್ಲಿ ಲೇಯರ್ ಆಪ್ಷನ್ಸ್ ಬರತ್ತ ನೋಡ್ಕೊಳ್ಳಿ. ಇಲ್ಲಿ ಅಟೊಂದು ಕಿಲಿ ಹಾಕೊಂಡ್ಬಿಡಿ, ಕಿಲಿ ಚಿತ್ರ ಕಾಣತ್ತ ನೋಡ್ಕೊಳ್ಳಿ. ಅಟು ಲೇಯರ್ಗೆ ಕಿಲಿ ಹಾಕೊಂಡ್ಬಿಡಿ. ಅವನು ಕಿಲಿ ಹಾಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೋಗ್ತೀವಿ. ಅದಕ್ಕೆ ನಾವು ಫೋಟೋ ಮೇಲೆ ಕ್ಲಿಕ್ ಆಗಂಗಿಲ್ಲ. ಅದಕ್ಕೆ ನಾವು ಲೋಗೋ ಫೋಟೋ ಅಂದ್ರೆ ಲೋಗೋ ಯಾವ ರೀತಿ ಹಾಕೋಬೇಕು ನಾವು ಇಲ್ಲೇ ಬರ್ಕೊಂಡ್ಬಿಡೋಣ. ಅದನ್ನು ಒಂದು ಫೋಟೋ ಮ್ಯಾಗೆ ಈ ರೀತಿ ಕ್ಲಿಕ್ ಇರಬಾರ್ದು. ಆನಂತರ ಏನು ಹೋಗುತ್ತೆ, ತೆಳಗಿನ ಎಫೆಕ್ಟ್ಗಳು ಅಂತಲ್ಲ ಪ್ಲೀಸ್.
ಇಲ್ಲಿ ಫಸ್ಟಿಗೆ ಏನೈತಿ ಗುಂಡ್ಲೆ ಆಪ್ಷನ್ ಐತೆ, ಅದ್ರ ಬಾಜುಕ ಟಿ ಆಪ್ಷನ್ಸ್ ಒಂದು ಐತಿ. ಅದ್ರೊಳಗೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ನಮ್ಮ ಬರೆಯೋಕೆ ಆಪ್ಷನ್ ಯಾವ್ದೈತಿ ನಾನು ಪೇಸ್ಟ್ ಮಾಡ್ತೀನಿ, ಇಲ್ಲೇ ಬರ್ಕೊಂಬಂದಿನಿ. ಏನು ಮಾಡುತ್ತೆ, ಸಂಗೊಳ್ಳಿ ರಾಯಣ್ಣ ಟೆಲಿಗ್ರಾಮ್ ಓನ್ ಚಾನಲ್ ಐತೆ ಐತಿ, ನಂದು ಐಡಿಯಾ ಐತೆ ಹಾಕಿದ್ದೀನಿ ನಾನು. ಆನಂತರ ಫ್ರೆಂಡ್ಸ ನಾನು ಏನು ಮಾಡ್ತೀನಿ, ಸಂಗೊಳ್ಳಿ ರಾಯಣ್ಣ ತೆಗಿತೀನಿ, ನಾನು ತಕ್ಕೊಂಡು ನಾನು ಚಾನಲ್ ನೇಮ್ ಹಾಕೋತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ. ತಂಗಾಳಿ ಎಡಿಟ್ ಅಂತ ಹಾಕ್ಕೊಂಡು ನಾನು ಟೆಲಿಗ್ರಾಮ್ ಓನ್ ಚಾನಲ್ ಹಾಕಿದ್ದೀನಿ. ಬಲಗಡೆ ಸರ್ ರೈಟ್ ಮಾರ್ಕ್ ಐತಿ, ಅದ್ರ ಮೇಲ್ಗಡೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವ್ನು ಜೂಮ್ ಕಡಿಮೆ ಮಾಡ್ಕೊಳ್ಳಿ, ಈ ರೀತಿ ಜೂಮ್ ಕಡ್ಕೊಂಡು ಫುಲ್ ಜಕ್ಕೊಳ್ಳಿ, ಅವ್ನು ಉದ್ದಕ್ಕೆ ಮಾಡ್ಕೊಂಡ್ಬಿಡಿ. ಉದ್ದಕ್ಕೆ ಮಾಡ್ಕೊಂಡು ಇದನ್ನ ಏನು ಮಾಡ್ಕೊಳ್ಳಿ, ಇಷ್ಟು ಇಟ್ಕೊಂಡು ಇವ್ನು ಸರ್ಸ್ಕೋತ ಹೋಗಿ ನೋಡ್ಕೊಳ್ಳಿ ಯಾವ ರೀತಿ ಇಲ್ಲೆಲ್ಲ ಫಾಂಟ್ಸ್ಗಳದಾವೆ, ಇಲ್ಲಿ ತಾರತಗಡೆ ಎಫೆಕ್ಟ್ಗಳನ್ನ ಸರ್ಸಾತಿ ನೋಡ್ಕೊಳ್ಳಿ. ಈ ರೀತಿ ಫಾಂಟ್ಸ್ಗಳದಾವೆ, ಯಾವ ಬೇಕೋ ಅವ್ನು ಸೆಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್, ತೋರ್ಸಾತಿ ನೋಡ್ಕೊಳ್ಳಿ. ಈ ರೀತಿ ಈ ಅಕ್ಷರಗಳು ನಡುವೆ ಟಿಕ್ ಮಾರ್ಕ್ ಅದಾವ, ಅವ್ನು ಹಿಡಿದು ಚೆಕ್ಕೊಂಡ್ರೆ ನಮ್ಗೆ ಎಷ್ಟು ಬೇಕು ಹಾಕು, ನಮ್ಗೆ ಯಾವ ರೀತಿ ಬೇಕೋ ಅವ್ನು ಸೆಲೆಕ್ಟ್ ಮಾಡ್ಕೋಬೋದು ನೋಡ್ಕೊಳ್ಳಿ. ಈ ರೀತಿ ಎಲ್ಲ ನಮ್ಮ ಫಾಂಟ್ಸ್ ಅದಾವೆ. ಓಕೆ, ನಾನು ಹಾಕಿದೆ ನೋಡ್ಕೊಳ್ಳಿ. ಈ ರೀತಿ ನೀವು ಹಾಕೊಂಡ್ರೆ ಕಂಪ್ಲೀಟಾಗಿ ನಿಮಗೆಲ್ಲ ಫುಲ್ ಚಂದ ಅನಿಸ್ತೈತಿ. ಈ ರೀತಿ ಹಾಕೊಳ್ಳಿ ಫ್ರೆಂಡ್ಸ್, ನಾನೆಲ್ಲ ತೆಗಿಸ್ಕೊಟ್ಟಂಗೆ ಐತೆ ಫ್ರೆಂಡ್ಸ್. ಇನ್ನೇನು ಮಾಡ್ತೀನಿ, ನಾನೆಲ್ಲ ಈ ಬ್ಯಾಕ್ಗ್ರೌಂಡ್ ಇಲ್ಲಿ ಸಿಗ್ತೈತೆ ಅಂದ್ರೆ ನೀವು ನೋಡುವಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಾಸ್ಟಿಗೆ ಇರ್ತೈತೆ, ಆ ಲಿಂಕ್ ಕ್ಲಿಕ್ ಮಾಡಿ ಗೂಗಲ್ ಡ್ರೈವ್ ಹೋಗ್ತೈತಿ. ತೊಗೊಳ್ಳಿ, ಆ ಗೂಗಲ್ ಡ್ರೈವ್ ಒಂದೊಂದ್ಸಲಿ ಸರ್ವರ್ ಇಲ್ಲ ತೋರಿಸ್ತೀನಿ, ಓಪನ್ ಆಗಿಲ್ಲ ಅಂದ್ರೆ ನಾನು ಟೆಲಿಗ್ರಾಮ್ದಾಗ ವಿಡಿಯೋ ಚಾನಲ್ಗೆ ನೋಡ್ಕೊಳ್ಳಿ, ಟೈಮಿಂಗ್ ನೋಡ್ಕೊಳ್ಳಿ. ನನ್ನ ಚಾನಲ್ಗೆ ವಿಡಿಯೋ ಅಪ್ಲೋಡ್ ಆಗಿ ಒಂದು ತಾಸಿಗೆ ಅಂದ್ರೆ ಟೆಲಿಗ್ರಾಮ್ ಚಾನಲ್ದಾಗ ಬಂದಿರ್ತೈತಿ, ತೊಗೊಳ್ಳಿ ಫ್ರೆಂಡ್ಸ್. ಆಯ್ತಾ, ಇಷ್ಟು ಮಾಡ್ಕೊಂಡು ಬಲಗಡೆ ಸೈಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಾಗ್ತೈತಿ, ತಾರ ಮೇಲ್ಗಡೆ ಬಲಗಡೆ ಸೈಡು ಒಂದು ಸೇರ್ ಆಪ್ಷನ್ಸ್ ಐತೆ, ತಾರ ಮೇಲ್ಗಡೆ ಬಲಗಡೆ ಸೈಡು ಅದ್ರ ಬದುಕು ಒಂದು ಏರೋ ಮೇಲೆ ಕೆಳಗೆ ಮತ್ತೆ ಡೌನ್ಲೋಡ್ ಚಿಹ್ನೆ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಬಂದು ಗ್ಯಾಲರಿ ಸೇವ್ ಆಗೈತೆ ಫ್ರೆಂಡ್ಸ್, ನೋಡ್ಕೊಳ್ಳಿ. ಈ ರೀತಿ ತೋರಿಸ್ತೀನಿ, ಡೆಮೋ ಬಂದುಬಿಟ್ಟು ಇಲ್ಲಿ ಬಂತು ನೋಡ್ಕೊಳ್ಳಿ ಫ್ರೆಂಡ್ಸ್, ಕ್ಲಿಯರ್ ಆಗಿ ಬಂತು. ನಿಮಗೇನೋ ಒಂದು ಡೌಟ್ ಇರ್ತೈತೆ ಫ್ರೆಂಡ್ಸ್, ಪಿಕ್ಸಾರ್ಟ್ ಅಪ್ಲಿಕೇಶನ್ದಲ್ಲಿ ನಾವೆಲ್ಲ ಎಡಿಟ್ ಮಾಡ್ತೀವಿ ಬಟ್ ಡೌನ್ಲೋಡ್ ಆಗ್ತಾಯಿಲ್ಲ ಅಂತ ಭಾಳ ಕಂಪ್ಲೀಟ್ ಬರತ್ತೆ ನನಗೆ. ಅದು ಇಲ್ಲಿ ನೋಡ್ಕೊಳ್ಳಿ, ಇದನ್ನು ಪ್ರಾಬ್ಲಮ್ ಸಾಲ್ವ್ ಈ ಸದ್ಯ ಆಕೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಮೊಬೈಲಲ್ಲಿ ಟೆಲಿಗ್ರಾಮ್ ಅನ್ನೋದು ಆನ್ ಮಾಡ್ಕೊಳ್ಳಿ. ನಾ ಕೊಟ್ಟಂಥ ಅಪ್ಲಿಕೇಶನ್ ಎಲ್ಲಿರ್ತೈತಿ ಅದನ್ನ ಯಾವ ರೀತಿ ತೊಗೊಬೇಕು ತಿಳಿಸ್ಕೊಡ್ತೀನಿ. ಮೊಬೈಲಲ್ಲಿ ಟೆಲಿಗ್ರಾಮ್ ಆನ್ ಮಾಡ್ಕೊಳ್ಳಿ, ಈ ರೀತಿ ನೋಡ್ಕೊಳ್ಳಿ. ಈ ರೀತಿ ಟೆಲಿಗ್ರಾಮ್ ಆನ್ ಮಾಡ್ಕೊಳ್ಳಿ. ಸರ್ಚ್ ಆಪ್ಷನ್ಸಲ್ಲಿ ಬಂದುಬಿಟ್ಟು ಇಲ್ಲಿ ಏನು ಮಾಡ್ಕೊಳ್ಳಿ, ತಂಗಾಳಿ ಎಡಿಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಈಗ ಸರ್ಚ್ ಮಾಡಿ ನೋಡ್ಕೊಳ್ಳಿ, ನಿಮಗೆ ಬರೆಯಾಕೋರಿ ನಾನು ನೋಡಿ ಬರ್ಕೊಳ್ಳಿ ಅಂತ ಇಟ್ಕೊಂಡು ತಂಗಾಳಿ ಎಡಿಟ್ ಅನ್ನೋದು ಸರ್ಚ್ ಮಾಡ್ಕೊಂಡು ಸಾಕು. ಬ್ಲ್ಯಾಕ್ ಕಲರ್ ಡಿ ಪಿ, ಇದು ಕರಿ ಡಿ ಪಿ ಬಂದುಬಿಟ್ಟು ನಾವು ಚಾನಲ್ ಸಿಗ್ತೈತಿ ಫಸ್ಟಿಗೆ, ಆಯ್ತಾ. 9400 ಸಬ್ಸ್ಕ್ರೈಬ್ ನೋಡ್ಕೊಳ್ಳಿ. ಈ ಬ್ಲ್ಯಾಕ್ ಕಲರ್ ಡಿ ಪಿದು ಫಸ್ಟಿಗೆ ಚಾನಲ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಸ್ಟಿಗೆ ನಾನು ಇವತ್ತಿನ ವಿಡಿಯೋ ನಿನ್ನೆ ಹಾಕಿದ್ದೀನಿ ವಿಡಿಯೋ, ಅದನ್ನು ಇವತ್ತಿನ ಬೆಳಿಗ್ಗೆ ಹಾಕಿದ್ದೀನಿ ವಿಡಿಯೋ. ಈ ವಿಡಿಯೋದು ಎಲ್ಲ ಕೊಟ್ಟಿರ್ತೀನಿ, ಇಲ್ಲಿ ನೋಡ್ಕೊಳ್ಳಿ ಬ್ಯಾಕ್ಗ್ರೌಂಡ್ ಕೊಟ್ಟೀನಿ. ಇದೇ ರೀತಿ ನಾನು ಕೊಟ್ಟಿರ್ತೀನಿ. ಪಿಕ್ಸಾರ್ಟ್ ಅಪ್ಲಿಕೇಶನ್ ರೀತಿ ನೋಡ್ಕೊಳ್ಳಿ, 73 MB ಇದು. ಈ ರೀತಿ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೋಕ್ಕಿಂತ ಮುಂಚೆ ನಿಮ್ಮ ಮೊಬೈಲಲ್ಲಿ ಇದ್ದಂಥ ವರ್ಕ್ ಎಲ್ಲ ನಾನು ಡಿಲೀಟ್ ಹೊಡ್ಕೊಳ್ಳಿ, ಆನಂತರ ಇದನ್ನು ಓಪನ್ ಆಕೈತಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ, ನಾನೆಲ್ಲ ಕೊಟ್ಟಿರ್ತೀನಿ. ಮೊನ್ನೆ ಒಂದು ಯೂಟ್ಯೂಬಲ್ಲಿ ಫೋಟೋ ಎಡಿಟ್ ಮಾಡಿದ್ದು, ಅದನ್ನು ಬ್ಯಾಕ್ಗ್ರೌಂಡ್ ಕೊಟ್ಟೀನಿ. ಇವತ್ತಿನ ವಿಡಿಯೋ ಹಾಕಿದ್ದೀನಿ, ಇದನ್ನು ಬ್ಯಾಕ್ಗ್ರೌಂಡ್ ಕೊಟ್ಟೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಳ್ಳಿ ಫ್ರೆಂಡ್ಸ್, ಆಯ್ತಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಅಟುಲ್ ಆನ್ಲೈನ್ ನೋಡಿ ಬಂದಿದ್ದಾನೆ ಅವ್ರ ಫ್ರೆಂಡ್ಸ್ ಮುಂದೆ ಸಿಗುತ್ತೆ. ಆಲ್ ಸೋ ಮಚ್ ಫ್ರೆಂಡ್ಸ್, ಥ್ಯಾಂಕ್ ಯು.